ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪೂರ್ವಿಕಾ ಅಂತೇಳ್ಬಿಟ್ಟು, ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ. ಊರು ಪೀಣ್ಯ ಭಾಗದವರು. ಕೆಲಸ ಶಾಪ್ ಕೀಪರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಂಡ ಮದುವೆ ಆದ 4 ವರ್ಷಕ್ಕೆ ತೀರಿಕೊಂಡಿದ್ದಾರೆ. ಸದ್ಯಕ್ಕೆ ಒಂಟಿ ಜೀವನ ಮಾಡ್ತಾ ಇರೋದು. ಸಮಸ್ಯೆ ಏನಪ್ಪ ಅಂದರೆ, ಸುಖ ಬೇಕು ಅಂದಾಗ ಕೇಯೋದಕ್ಕೆ ಯಾರೂ ಕೂಡ ಗಂಡಸರಿಲ್ಲ ಅಂತೇಳಿ ತಿಳಿಸಿದ್ದಾಳೆ. ಬಯಕೆ ಬೇಕು ಅಂದಾಗಲೆಲ್ಲ ಹೋಟೆಲ್ಗೆ ಬಂದು ಸುಖವನ್ನು ಕೊಡೋರು ಬೇಕು ಅಂತೇಳಿ ಅದೆಷ್ಟೇ ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಟಾಟಾ ಟಿಯಾಗೋ XE ಪೆಟ್ರೋಲ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಮದುವೆಯ ನಂತರ ಜೀವನದಲ್ಲಿ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಮೊದಲನೇದು, ಮದುವೆಗೆ ಮುಂಚೆ ಗಂಡ ಮಾಡಿದ ಸಾಲವನ್ನು ತೀರಿಸಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ಮಕ್ಕಳಾಗದೇ ಇದ್ದರೂ ಸಹಿತ ಯಾರ ಮುಂದೆ ಕೈ ಚಾಚಿಲ್ಲ, ಈ ಥರ ಒಂಟಿ ಜೀವನ ಮಾಡಿಕೊಂಡು ಬಂದಿದ್ದೇನೆ ಅಂತೇಳಿ ಹೇಳಿರೋದು. ಮೂರನೇದು, ಬೇಕು ಅಂದಾಗ ಹೋಟೆಲ್ ಮಾಡಿ ಗುದ್ದಿಸಿಕೊಂಡಿದ್ದೇನೆ ಅಂತೇಳಿ ಹೇಳಿರೋದು. ನಾಲ್ಕನೇದು, ಪ್ರಯತ್ನ ಮೀರಿ ಕಷ್ಟದ ಜೀವನ ಕಳೆದುಕೊಂಡು ಬಂದಿದ್ದೇನೆ ಅಂತೇಳಿ ಇದಿಷ್ಟು ಮದುವೆಯ ನಂತರ ಜೀವನದಲ್ಲಿ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಈ ಥರ ಗಂಡು ಸಿಕ್ಕರೆ ಚಪ್ಪರಿಸುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ಗೂಟ ತೆಗೆದು ಕೈಗೆ ಕೊಟ್ಟರೆ ಬಾಯಿಗೆ ಇಟ್ಟು ಚೀಪುತ್ತೇನೆ ಅಂತೇಳಿ ಹೇಳಿದ್ದಾಳೆ. ಎರಡನೇದು, ಭಯ ಇಲ್ಲದೆ ಹೋಟೆಲ್ಗೆ ಬಂದು ಹೋಗೋದು ಮಾಡಬೇಕು. ಮೂರನೇದು, ವಾರಕ್ಕೆ 2 ದಿನ ಸಾಕು ಅಂತೇಳಿ ತಿಳಿಸಿದ್ದಾಳೆ. ನಾಲ್ಕನೇದು, ಕೆಲಸದ ಟೈಮಲ್ಲಿ ಕಾಲ್ ಮಾಡಿ ಸತಾಯಿಸಬಾರದು. ಐದನೇದು, ನನ್ನ ತೂತು ನೋಡಿ ನಿಮ್ಮ ನಿರ್ಧಾರವನ್ನು ತಿಳಿಸಿದರೆ ಓಕೆ, ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಈ ಥರ ಗಂಡು ಸಿಕ್ಕರೆ ಗುದ್ದಿಸಿಕೊಂಡು ಚಪ್ಪರಿಸುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸೊ ನೋಡಿ, ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿರುವ ಟಾಟಾ ಟಿಯಾಗೋ XE ಪೆಟ್ರೋಲ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಸೊ ಇದರ ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ನವಂಬರ್ 2018 ಅಂತೇಳಿ ತಿಳಿಸಿದ್ದಾಳೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಕಿಲೋಮೀಟರ್ ಡ್ರೈವನ್ನು 71,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇರೋದು. ಇಂಜಿನ್ ಕೆಪಾಸಿಟಿ 1199 cc. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಮೇಕಿಂಗ್ ಇಯರು ಜುಲೈ 2018 ಅಂತೇಳಿ ತಿಳಿಸಿದ್ದಾಳೆ. ಸ್ಪೇರ್ ಕೀ ಇಲ್ಲ, ಹಾಗೆ ಇನ್ಸೂರೆನ್ಸು ನೀಡ್ ರಿನ್ಯೂವಲ್ ಅಂತೇಳಿ ತಿಳಿಸಿದ್ದಾಳೆ. ಅಂದರೆ ಇನ್ನೂ ಕೂಡ ರಿನ್ಯೂವಲ್ ಮಾಡಿಸ್ಬೇಕು. ಇನ್ಸೂರೆನ್ಸ್ ಟೈಪು ಪ್ಲ್ಯಾನ್ ಫ್ರಮ್ 3796 ಫರ್ ಇಯರ್ ಅಂತೇಳಿ ತಿಳಿಸಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನೂ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.